ಇನ್ನು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ದೆಹಲಿ ಯಾತ್ರೆ ನಡೀತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಭೇಟಿಗೆ ಮಂಡ್ಯ ನಾಯಕರು ಪ್ಲಾನ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದು ನಾಳೆ ನಡೆಯಲಿರುವಂತಹ ಮತಗಳ್ಳತನದ ವಿರುದ್ಧದ ಒಂದು ಸಮರ, ಅದರಲ್ಲಿ ಪಾಲ್ಗೊಳ್ಳುವಂತಹ ಬಹುಶಃ ಅದನ್ನ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಒಂದು ನೆಪ ಮಾತ್ರ. ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಡ ತಂತ್ರವನ್ನ ಅನುಸರಿಸೋದು ಬಹುಶಃ ಡಿಕೆ ಆಪ್ತರ ಇದು ತಂತ್ರ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಿದೆ. ಯಾಕಂದ್ರೆ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯದ ಹಲವು ನಾಯಕರುಗಳು ನಾಳೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಹಜವಾಗಿ ತೀವ್ರ ಕುತೂಹಲಕ್ಕೆ ಇದು ಕಾರಣವಾಗಿದೆ. ಡಿಕೆ ಆಪ್ತರ ದಿಲ್ಲಿ ಪ್ರಯಾಣ, ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲೇ ಹೋಗ್ತಾ ಇರುವಂತಹ ಕೆಲವೊಂದಷ್ಟು ಜನ ಶಾಸಕರು, ಗಣಿಗ ರವಿ ಕೂಡ ಇದ್ದಾರೆ ಅದರಲ್ಲಿ. ಇನ್ನೂ ಕೆಲವೊಂದಷ್ಟು ಜನ ಮಂಡ್ಯದ ಭಾಗದ ಶಾಸಕರುಗಳು, ಕೆಲವು ನಾಯಕರುಗಳು. ಆಪ್ತ ಶಾಸಕರ ದೆಹಲಿ ಭೇಟಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಜೊತೆ ಯಾರೂ ದೆಹಲಿಗೆ ಏನು ಬರ್ತಾ ಇಲ್ಲ, ಅವರವರ ಕ್ಷೇತ್ರದವರ ಜೊತೆ ಅವರವರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲ,